ಪಾಪ ಕೊಡುವ ಸಂಬಳ ಮರಣ. ಅವನಿಗೆ ಲಾಸ್ಟ್ ಎಲ್ಲವರೆಗೂ ಹೇಳ್ಕೊಂಡು ಹೋಗ್ತದ್ದು, ಮರಣದವರೆಗೆ ಹೇಳ್ಕೊಂಡು ಹೋಗ್ತದೆ. ಆ ಮರಣದಲ್ಲಿದ್ದಾಗ ಏನಂತಾರೆ ಹೇಳಿ, ಎದಕ್ ದೇವ್ರು ನನಗೆ ಹಿಂಗಿಟ್ಟನು, ಎದಕ್ ನನಗೆ ದೇವ್ರ ಈ ಪರಿಸ್ಥಿತಿ ಬಂತು. ಪರಿಸ್ಥಿತಿ ಬಂದಿರೋದು ದೇವ್ರಲಿದ್ದಲ್ಲ, ನಿನ್ನ ದುರಾಶೆಗಳು, ನಿನ್ನಲ್ಲಿರೋ ಕೆಟ್ಟು ಸ್ವಭಾವವು, ಆಶೆಗಳು ಬಸರಾಗಿ ಏನಾಗಿದೆ, ಪಾಪದಲ್ಲಿ ನೆಲ್ಕೊಂಡು ಹೋಗುತ್ತೆ. ಆ ಪಾಪ ಎಲ್ಲಿ ತಗೊಂಡೋಗುತ್ತೆ, ನಿನ್ನ ಮರಣಕ್ಕೆ ತಗೊಂಡೋಗುತ್ತೆ. ತಪ್ಪು ಮಾಡಿರೋದು ಮನುಷ್ಯನು, ಅದರಿಂದ ಶೋಭನೆ ಸಿಕ್ಕಿಕೊಂಡಿರೋದು ಮನುಷ್ಯನೇ, ಅದ್ರಾಗಿದ್ದ ಶಿಕ್ಷೆ ಅನುಭವಿಸೋದು ಕೂಡ ಮನುಷ್ಯ. ಆದ್ರೆ ದೇವ್ರೇನ್ ಮಾಡೋಣ ಹೇಳು, ದೇವ್ರ ಮಹಾ ಉನ್ನತವಾದ ಪ್ರೀತಿ ಏನ್ ಗೊತ್ತಾ, ಆ ಶಿಕ್ಷೆ ಕೂಡ ನಾನು ಅನುಭವಿಸ್ತೀನಿ ಅಂತ ಹೇಳಿ ತಾನು ಸಿಲುವಿನ ಲೆಕ್ಕ. ಆಮೇಲೆ ಹಲ್ಲೆಲೂಯ. ತಾನು ಸಿಲುವಿನ ಲೆಕ್ಕಿ ಪ್ರತಿ ಮಾನವ ಪಾಪಗಳನ್ನ ಆತ ಓದಿ ನಮ್ಮನ್ನೆಲ್ಲರನ್ನ ನೀತಿವಂತರಾಗಿ ಅದನ್ನು ಗ್ರಹಿಸಿ ಅದನ್ನ ಅರ್ಥ ಮಾಡಿಕೊಂಡು ವಿಶ್ವಾಸಿಸಿದವನು ರಕ್ಷಣೆ ಅನ್ನೋದ, ಇಳಿದವನು ನರಕಕ್ಕೆ ಹೋಗ್ತಾನೆ.